ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಂದು ಗುರುವಾರ ನಮ್ಮನೇಲಿರೋ ಮಂತ್ರಾಲಯದ ಮಹಾಪ್ರಭುಗಳಿಗೆ ಯಾವ ರೀತಿ ಅಭಿಷೇಕ ಆಯಿತು, ಹಾಗೆ ಪೂಜೆ ಹೇಗಾಯಿತು, ನನ್ನ ಅನುಭವ ಹೇಗಿತ್ತು ಈ ಗುರುವಾರ. ರಾಯರಂತೂ ಮಧ್ಯರಾತ್ರಿಲೇ ನನಗೆ ಗೆಜ್ಜೋಸ್ತ್ರದ ಮೂಲಕ ಆಶೀರ್ವಾದ ಮಾಡಿದ್ರು. ಏನಾಯಿತು ಅದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಇದು ನನ್ನ ಆಸೆನೋ ಅಥವಾ ರಾಯರ ಇಚ್ಛೆನೋ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಒಂದು ವರ್ಷದಿಂದ ರಾಯರಿಗೆ ತುಳಸಿ ಹಾರನೇ ಹಾಕ್ತಿದ್ದೆ. ಯಾಕೋ ಏನೋ 2 ವಾರ ಆಯಿತು ನನಗೆ ವೀಳ್ಯದೆಲೆ ಹಾರನ್ನೇ ಹಾಕಬೇಕು ಅಂತ ಮನಸ್ಸಿದೆ. ಆದರೆ ಒಂದಂತೂ ಸತ್ಯ, ಏನೇ ಆಗಬೇಕಾದ್ರೂ ನನ್ನ ಜೀವನದಲ್ಲಿ ಅದು ರಾಯರ ಇಚ್ಛೆಯಿಂದ ಮಾತ್ರ ನಡೆಯೋದು. ಹಾಗಾಗಿ ಇದು ರಾಯರ ಇಚ್ಛೆ ಅಂತಲೇ ನಾನು ಹೇಳ್ತೀನಿ. ಹೇಗೆ ಅಂದರೆ, ನನಗೆ ಸ್ವಲ್ಪ ದಿನದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು. ಅವ್ರು ಯಾಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ನಾನು ಯಾವುದೇ ವಿಡಿಯೋದಲ್ಲಿ ನಾನು ವೀಳ್ಯದೆಲೆ ಹಾರ ಇದುವರೆಗೂ ಹಾಕಿರಲಿಲ್ಲ. ಅಕ್ಕ ವೀಳ್ಯದೆಲೆ ಹಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು. ನಾನು ಆವಾಗ ಅಂದ್ಕೊಂಡೆ ನನಗೆ ಗೊತ್ತಿಲ್ಲ ಹೇಗೆ ತಿಳಿಸೋದು ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಇವಾಗ ಆಷಾಢ ಮಾಸ ಶುರುವಾಗಿದೆ ಅಲ್ವಾ. ಹೋದ್ವಾರ ಅನ್ನಿಸ್ತು ನನಗೆ ರಾಯರಿಗೆ ವೀಳ್ಯದೆಲೆ ಹಾರನ ಹಾಕಲೇಬೇಕು. ಒಬ್ಬರು ಕಮೆಂಟ್ ಮೂಲಕ ಕೂಡ ಕೇಳಿದರು ಅಂತ ಹೇಳಿ ವೀಳ್ಯದೆಲೆಗಳನ್ನ ತರಿಸ್ಕೊಂಡೆ. ಬಟ್ ಪೋಣಿಸಿ ನಾನು ಟ್ರೈ ಮಾಡದೇ ಇರೋದ್ರಿಂದ ಒಂದು 4-5 ಹೂವಿನ ಅಂಗಡಿಗಳಲ್ಲಿ ಕೇಳಿ ಆಮೇಲೆ ಯಾರೋ ಒಬ್ಬರು ನನಗೆ ಹಾರ ಮಾಡಿಕೊಟ್ರು. ಇದ್ರ ಬಗ್ಗೆ ಪೂರ್ತಿಯಾಗಿ ಹೋದ್ವಾರದ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ಮತ್ತು ಈ ಸಲ ನಾನು ಹಿಂದಿನ ದಿನವೇ ಅಂದರೆ ಬುಧವಾರನೇ ವೀಳ್ಯದೆಲೆಗಳನ್ನ ತರಿಸ್ಕೊಂಡು ನಾನು ಪೋಣಿಸೋಣ ನೈಟೇ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಈ ಕಡೆ ತುಳಸಿನೂ ಇಟ್ಕೊಂಡಿಲ್ಲ ಮನೇಲಿ, ತುಳಸಿ ಹಾರನ ಏನು ಮಾಡೋದು ಅಂದ್ಕೊಂಡು ಪೋಣಿಸೋದಕ್ಕೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕೂಡ ಬಂತು. ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ನಾನು ಒಂದು 40 ರೂಪಾಯಿಗೆ ವೀಳ್ಯದೆಲೆನ ತರಿಸ್ಕೊಂಡಿದ್ದೆ. ನನಗೆ ಲಾಸ್ಟ್ ಟೈಮ್ ಗೊತ್ತಾಯಿತು ವೀಳ್ಯದೆಲೆ ಹಾರಕ್ಕೆ ಕಪ್ಪಾಗಿರೋಂತಹ ವೀಳ್ಯದೆಲೆಗಳು ಬೇಕು. ಅಂದರೆ ಕಪ್ಪು ಬಣ್ಣದಲ್ಲ, ಸ್ವಲ್ಪ ಡಾರ್ಕ್ ಗ್ರೀನ್ ಇರುತ್ತಲ್ಲ ಆ ಥರದ್ದು ಮಂದ ಇರೋಂಥ ವೀಳ್ಯದೆಲೆಗಳು ಬೇಕು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಅದೇ ಥರದ್ದು ತರಿಸ್ಕೊಂಡೆ. ಯಾವುದೂ ಕೂಡ ಅಸಾಧ್ಯ ಅಲ್ಲ. ರಾಯರು ಏನು ಬೇಕಾದರೂ ನಮ್ಮ ಕೈಲಿ ಮಾಡಿಸ್ಬೇಕು ಅನ್ನೋದಿದ್ರೆ ಮಾಡಿಸ್ತಾರೆ. ಇದುವರೆಗೂ ನಾನು ಮನೆಯಲ್ಲೇ ಹಳೇದು ಅಥವಾ ನನ್ನ ಮಗಳದು ಹರಿದೋಗಿರೋ ಬಟ್ಟೆಗಳನ್ನೇ ಹೊಲಿದಿಲ್ಲ. ಹಂಗನ್ಬಿಟ್ಟು ನಾವು ಸಾಹುಕಾರರು ಅಂತ ಅಲ್ಲ, ನಾನು ಹೊಲಿಯಕ್ಕೆ ಹೋಗ್ತಿರ್ಲಿಲ್ಲ, ಸ್ಟಿಚಿಂಗ್ ಅಂಗಡಿಗೆ ಹೋಗ್ತಿದ್ದೆ. ಆದರೆ ನನ್ನ ಕೈಲಿ ರಾಯರು ವೀಳ್ಯದೆಲೆ ಹಾರನ ಪೋಣಿಸಿದ್ರು. ತುಂಬ ಸಂತೋಷ ಆಯಿತು. ಸತ್ಯ ಹೇಳ್ತೀನಿ, ಏನೇ ನಡಿಬೇಕಾದ್ರೂ ನನ್ನ ಜೀವನದಲ್ಲಿ ಅದು ರಾಯರ ಇಚ್ಛೆಯಿಂದ ಮಾತ್ರ. ಆಮೇಲೆ ತುಂಬ ಚೆನ್ನಾಗಿ ಹಾರ ಬಂತು. ಒಂದು ಕಡೆ ಇಟ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಗುರುವಾರ ಅಲ್ವಾ, ಬೇಗನೆ ಅಂದರೆ ತುಂಬ ಬೇಗನೆ ಎದ್ದೆ. ಯಾಕಂದರೆ ಇಷ್ಟೆಲ್ಲ ಅಲಂಕಾರ ಮಾಡೋದಕ್ಕೆ ನನಗೆ ಸಮಯ ಬೇಕು. ಹಾಗೆ ನಾನು ಪ್ರಸಾದಗಳನ್ನ ರಾಯರಿಗೆ ನೈವೇದ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಈ ಫೋಟೋಸ್ ತೋರಿಸ್ತಿದ್ದೀನಲ್ಲ, ಇದು ಸುಮಾರು ಮಧ್ಯರಾತ್ರಿ 2:15. ಹೌದು, ನಾನು ತುಂಬ ಬೇಗ ಹೇಳ್ತೀನಿ. ಗುರುವಾರ ನನಗೆ ಬಹಳ ನೆಮ್ಮದಿಯಿಂದ, ಯಾವುದೇ ರೀತಿ ಗಡಿಬಿಡಿ ಇಲ್ಲದೆ, ಡಿಸ್ಟರ್ಬೆನ್ಸ್ ಇಲ್ಲದೆ ರಾಯರಿಗೆ ಪೂಜೆ ಸಲ್ಲಿಸಬೇಕು. ಅದು 5 ಗಂಟೆ ಒಳಗಡೆನೆ ನಾನು ಯಾವಾಗಲೂ ಪೂಜೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ತುಂಬ ಬೇಗ ಎದ್ದು ನಾನು ಪ್ರತಿ ಗುರುವಾರ ತಣ್ಣೀರಲ್ಲೇ ಸ್ನಾನ ಮಾಡೋದು. ಸ್ನಾನ ಎಲ್ಲ ಮಾಡಿ ಬಂದು ದೇವ್ರ ಮನೆಯನ್ನು ಫಸ್ಟು ನಾನು ಪ್ರತಿದಿನ ಅಷ್ಟೇ ಫಸ್ಟು ರಾಯರ ಫೋಟೋಸ್ ತೆಗೆಯಲ್ಲ, ಫ್ಲೋರ್ ಮೇಲೆ ಏನಿದೆ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಕೊಂಡು ಬಟ್ಟೆಲಿ ಒರೆಸಿ ರಂಗೋಲಿ ಹಾಕಿ ಮತ್ತೆ ಇಟ್ಟು ಆಮೇಲೆ ಹೂ ಮುಡಿಸಿ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಇವತ್ತು ಹಾಗೆ ಎಲ್ಲ ಫ್ಲೋರ್ ಮೇಲೆ ಇರೋಂಥದ್ದೆಲ್ಲ ತೆಗೆದು ನಾನು ನೆಲ ಒರೆಸ್ಕೊತಿರ್ಬೇಕಾದ್ರೆ ನನಗೆ ಯಾಕೋ ಏನೋ ಗೊತ್ತಿಲ್ಲ, ರಾಯರ ಫೋಟೋನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಅನಿಸುತ್ತೆ. 2:15 ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀನಿ. ನಮಸ್ಕಾರ ಮಾಡ್ಕೊಂಡು ಈ ಕಡೆ ಶ್ರೀರಾಮ ಆಂಜನೇಯ ಇದ್ದಾರಲ್ಲ, ನಾನು ನಮಸ್ಕಾರ ಮಾಡ್ಕೊಂಡಾಗ ಒಂದು ಅಂದ್ಕೊಂಡೆ ಮನಸ್ಸಲ್ಲಿ, ತುಂಬ ಬಹಳ ಭಕ್ತಿ ಪ್ರೀತಿಯಿಂದ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಕೊಳ್ತಾ ಇದ್ದೆ. ಆವಾಗ ನಾನು ಅಂದ್ಕೊಂಡೆ, ಇವಾಗೇನಾದರೂ ರಾಯರ ಫೋಟೋದಲ್ಲಿ ಹೂವಿದ್ದಿದ್ರೆ ಖಂಡಿತ ನನಗೆ ಆಶೀರ್ವಾದ ಮಾಡ್ತಿದ್ರೇನೋ ಅಂತ ಅಂದ್ಕೊಂಡು ಈ ಕಡೆ ಆಂಜನೇಯ ಮತ್ತು ಶ್ರೀರಾಮ ಅವ್ರ ಸೈಡು ಒರೆಸ್ಕೊಂಡು ಬರ್ತಿದ್ದೆ. ಆಗ ಬಿಡ್ತಿರೋ ಗೆಜ್ಜೋಸ್ತ್ರ ಅಂದ್ಕೊಂಡು 1-2-3 ಸೆಕೆಂಡ್ಗೆ ಕಳ್ಚ್ಕೊಂಡು ಬೀಳ್ತು ಬಲ್ದ ಕಡೆಯಿಂದ. ನಿಜವಾಗ್ಲೂ ಹೊತ್ತು ಗೊತ್ತು ಅನ್ನೋದು ಇಲ್ಲ ರಾಯರನ್ನ ನೆನೆಯೋದಕ್ಕೆ. ಮನಸ್ಸಿಂದ ಬಹಳ ಭಕ್ತಿಯಿಂದ ನಂಬಿಕೆಯಿಂದ ರಾಯರನ್ನ ನೆನೆದ್ರೆ ಖಂಡಿತವಾಗ್ಲೂ ನಮಗೆ ಅವರು ಸ್ಪಂದಿಸ್ತಾರೆ. ತುಂಬ ಸಂತೋಷ ಆಯಿತು. ಆಮೇಲೆ ಪೂಜೆ ಮಾಡೋದಕ್ಕೆ ಒಂದು ಸೈಡ್ ಬಿದ್ದಿದ್ರೆ ಗೆಜ್ಜೋಸ್ತ್ರ ಚೆನ್ನಾಗಿ ಕಾಣಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಮತ್ತೆ ಗೆಜ್ಜೋಸ್ತ್ರನ ಗಂಧ ಹಾಕಿ ಅಂಟಿಸ್ದೆ. ಹಾಗೆ ಬಾಕ್ಲು ಕಸ ಗುಡಿಸಿ ನೀರು ಹಾಕಿ ತುಳಸಿ ಗಿಡನ ಪೂಜೆಗೆ ರೆಡಿ ಮಾಡಿಕೊಂಡೆ. ಮತ್ತು ಹೊಸಲು ಕೂಡ ರಂಗೋಲಿ ಹಾಕಿ ಹೂವೆಲ್ಲ ಮುಡಿಸಿ ಏನೋ ಒಂಥರ ಎನರ್ಜಿ. ನಿಜವಾಗ್ಲೂ ಹೇಳ್ತೀನಿ, ಬೆಳಗಿನ ಜಾವ ಪೂಜೆ ಮಾಡೋದ್ರಲ್ಲಿ ಮನಸ್ಸಿಗೆ ಒಂದು ತುಂಬ ತೃಪ್ತಿ ಅನ್ನೋದು ಸಿಗುತ್ತೆ. ಈ ರೀತಿ ಎಲ್ಲ ರೆಡಿ ಮಾಡಿ
ದೇವ್ರ ಮುಂದೆ ಬಂದು ಅದು ಸ್ಯಾರಿ ಹಾಕ್ಕೊಂಡು ಬಂದು ಕೂತ್ಕೊಂಡು ಅಭಿಷೇಕ ಶುರು ಮಾಡಿದೆ. ಬೆಳಗಿನ ಜಾವ 5 ಗಂಟೆ 8 ನಿಮಿಷಕ್ಕೇ ರಾಯರಿಗೆ ಅಭಿಷೇಕನ ಶುರು ಮಾಡಿದೆ. ಅಭಿಷೇಕ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ನಾನು ಪ್ರದಕ್ಷಿಣೆ ಎಲ್ಲ ಮಾಡೋವರೆಗೂ ನಾನು ಇಲ್ಲಿದ್ದೀನಿ, ನನ್ನ ಹಿಂದೆ ಏನೇ ನಡೆದ್ರೂ ನನಗೆ ಅರಿವೇ ಇರಲ್ಲ. ಅಷ್ಟು ನಾನು ರಾಯರ ಮುಂದೆ ಕೂತು ಅವರ ನಾಮಸ್ಮರಣೆಲಾಗಲಿ ಅವ್ರ ಸೇವೆಲಾಗಲಿ ಮುಳುಗೋಗಿರ್ತೀನಿ. ಈ ಥರ ಅನುಭವ ಪ್ರತಿಯೊಬ್ಬರಿಗೂ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಅಭಿಷೇಕ ಆಯಿತು. ಅಭಿಷೇಕ ಆಗುವಾಗ ನನಗೆ ರಾಯರು ಒಂದು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ನನ್ನ ಕೈ ಅಡ್ಡ ಇತ್ತು, ನನಗೆ ಗೊತ್ತಿತ್ತು ಈ ಥರ ನಾನು ಅಭಿಷೇಕ ಮಾಡುವಾಗ ಏನಾದರೂ ನನ್ನ ಕೈ ಅಡ್ಡ ಬರುತ್ತೆ ಅಂತ ಹೇಳಿ ಇನ್ನೊಂದು ಫೋನ್ನ ಸೈಡ್ಗಿಟ್ಟಿದ್ದೆ. ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ. ರಾಯರು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ದು. ರಾಯರು ಕೊಟ್ಟಿರೋಂಥ ಆಶೀರ್ವಾದದ ಹೂನ ನಾನು ಮುಂಚೆ ರಾಯರಿಗೆ ಮುಡ್ಸಕ್ಕೆ ಹೋದಾಗ ಅದನ್ನು ಕೆಳಗಡೆ ಬೀಳಿಸ್ಬಿಟ್ರು. ನಾನು ರಾಯರೇ ಒಂದೇ ಆರೆಂಜ್ ಕಲರ್ ರೋಸ್ ಇರೋದು ಮುಡಿಸ್ಕೊಳ್ಳಿ ಅಂತ ಹೇಳಿ ಮುಡಿಸಿದ್ದೆ. ಯಾಕೋ ಏನೋ ಗೊತ್ತಿಲ್ಲ, ರಾಯರು ಇವಳು ಪದೇ ಪದೇ ನಾನು ಬೇಡ ಅಂತ ಕೊಟ್ಟರು ಮಡಿಸ್ತಿದ್ದಾಳೆ ಅಂತ ಹೇಳಿ ಎಷ್ಟು ಜೋರಾಗಿ ಕೊಟ್ಟರು ಅಂದರೆ ಆ ಹೂ ಬಂದು ಭಗವದ್ಗೀತೆ ಮೇಲೆ ಬಿದ್ದು ಭಗವದ್ಗೀತೆಯಿಂದ ನೆಲಕ್ಕೆ ಬೀಳ್ತು. ಅಭಿಷೇಕ ಮಾಡಿದ ರಾಯರಿಗೆ ಆರತಿ ಮಾಡೋಣ ಅಂತ ಹೇಳಿ ಆರತಿ ಮಾಡೋ ಸಮಯದಲ್ಲಿ 2 ಬಾರಿ ಆಶೀರ್ವಾದ ಮಾಡಿದ್ರು. ನೀವು ನೋಡ್ಬೋದು, ತಟ್ಟೆ ಒಳಗಡೆ ಗುಲಾಬಿ ಹೂ ಬೀಳ್ತು, ಮತ್ತೆ ಇನ್ನೊಂದು ಗುಲಾಬಿ ಹೂ ಇಟ್ಟು ರಾಯರಿಗೆ ಆರತಿ ಮಾಡಿದೆ. ಆರತಿ ಎಲ್ಲ ಆದಮೇಲೆ ರಾಯರಿಗೆ ಗುರುಸ್ತೋತ್ರ ಹೇಳ್ಕೊಂಡೆ. ಆಮೇಲೆ ನೈವೇದ್ಯ ಮಾಡಿದೆ. ನೈವೇದ್ಯ ಎಲ್ಲ ಮಾಡಾದಮೇಲೆ 1 ಬಾರಿ ಎಲ್ಲ 2 ಬಾರಿ ಎಲ್ಲ 3 ಬಾರಿ ಎಲ್ಲ ರಾಯರು ತುಂಬ ಬಾರಿ ನನಗೆ ಇವತ್ತು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ತುಂಬಾ ಸಂತೋಷ ಆಯಿತು. ಅವ್ರ ಆಶೀರ್ವಾದ ಮಾಡಿರೋ ಹೂಗಳನ್ನೆಲ್ಲ ನನಗೆ ಕಲೆಕ್ಟ್ ಮಾಡ್ಕೊಳ್ಳೋದೇ ಆಯಿತು ಇವತ್ತು ಅಂತ ಹೇಳ್ಬೋದು. ಮನೇಲೆಲ್ಲ ಕೆಲಸಗಳನ್ನ ಮುಗಿಸಿ ಮತ್ತೆ ದೇವ್ರ ಮನೆಗೆ ಬಂದಾಗ ತುಂಬ ಹೂ ಪ್ರಸಾದಗಳಾಗಿದ್ದು ಆ ಕ್ಲಿಪ್ಪಿಂಗ್ನ ನಾನು ಮಾಡಿಕೊಂಡೆ. ಇದು ಇವಾಗ ಎತ್ಕೊಳ್ತೀನಲ್ಲ, ಅದು ಮೃತ್ತಿಕಾ ಪ್ರಸಾದದ ಮೇಲೆ ನಾನು ನಮ್ಮನೆ ಕೆಲಸದವರು ಸರೋಜ ತಂದುಕೊಟ್ರು ಅಂತಹ ರಾಯರ ಮೂರ್ತಿ ಇಟ್ಟಿದ್ದೆ. ಅಲ್ಲಿಂದ ಕೂಡ ನನಗೆ ತುಳಸಿ ಮಲ್ಲಿಗೆ ಹೂವು ಪ್ರಸಾದವಾಗಿ ಕೊಟ್ಟಿದ್ದರು, ಮತ್ತು ರಾಯರು ಕೂಡ ಕೊಟ್ಟಿದ್ದರು, ಅದನ್ನೂ ಎತ್ಕೊಂಡೆ. ಮತ್ತು ಪರಿಮಳ ಗ್ರಂಥದಿಂದ ಕೂಡ ಬಂದಿತ್ತು ಹೂ ಪ್ರಸಾದ ನನಗಿವತ್ತು. ಎಷ್ಟು ಸಾರಿ ಕೊಟ್ಟಿದ್ರು ರಾಯರು ಅಂದರೆ ತುಂಬ ಸಂತೋಷ ಆಯಿತು. ಇದು ಬೆಳಗ್ಗೆದೇನೆ ನಾನು ಎತ್ಕೊಂಡಿರಲಿಲ್ಲ, ಅದೊಂದು ತುಂಬ ಖುಷಿಯಾಗುತ್ತೆ. ತದ್ವದ್ ಶ್ರುತ್ಯಾಯ ಭಕ್ತಿಯೋಗ ಅರ್ಜುನವು ಅಚ ಏವಂ ಸತತಯುಕ್ತ ಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಯೇ ಚಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗಮಿತ್ತಮಾಹ. ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇ ತ್ವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾಮತಾಃ. ಈ ಆಶೀರ್ವಾದ ಸಂಜೆ ನಾನು ದೇವ್ರ ಮನೆಗೆ ಬಂದು ಮತ್ತೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಬೇರೆ ನೈವೇದ್ಯ ಇಟ್ಟು ಗುರುಸ್ತೋತ್ರ ಹೇಳಿ ನೈವೇದ್ಯ ಮಾಡಿ ಅದಾದಮೇಲೆ ನಾನು ಭಗವದ್ಗೀತೆ ಹೇಳೋ ಸಮಯದಲ್ಲಿ ರಾಯರು ಹೂ ಪ್ರಸಾದದ ಮೂಲಕ ನನಗೆ ಸಾಯಂಕಾಲ ಕೂಡ ಆಶೀರ್ವಾದ ಮಾಡಿದ್ರು. ತುಂಬನೇ ನನಗಿವತ್ತು ರಾಯರು ಆಶೀರ್ವಾದ ಮಾಡಿದ್ರು. ರಾಯರ ಆಶೀರ್ವಾದ ನನಗೆ ಶಕ್ತಿ, ಧೈರ್ಯ, ದಾರಿದೀಪ ಇದ್ದ ಹಾಗೆ. ಒಂದು ದಿನ ನನಗೆ ತಡವಾಗಿ ರಾಯರಿಂದ ಆಶೀರ್ವಾದ ಸಿಕ್ಕಿದ್ರು, ಅಷ್ಟರಲ್ಲಿ ತುಂಬ ಚಡಪಡಿಸ್ತಿರ್ತೀನಿ ನಾನು. ರಾಯರ ಆಶೀರ್ವಾದ ನನಗೆ ಏನೋ ಒಂದು ಶಕ್ತಿ ತಂದುಕೊಡುತ್ತೆ. ಇವತ್ತೊಂದು ದಿನದವರೆಗೂ ರಾಯರು ನನಗೆ ತಡವಾಗಾದರೂ ಸರಿ ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾನೆ ಬರ್ತಿದ್ದಾರೆ. ಏನೋ ನಾನಂತೂ ರಾಯರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ನಾನು ಎಲ್ರಿಗೂ ಹೇಳೋದು ಒಂದೇ, ಅಚಲವಾಗಿ ನಂಬಿಕೆಯಿಂದ ಸರಿನೋ ತಪ್ಪೋ ಜೀವನದಲ್ಲಿ ಏನೇ ಆದರೂ ಅದು ರಾಯರ ಇಚ್ಛೆಯಿಂದ ನಡೀತಿದೆ. ಇಲ್ಲಿ ನಾನು ಯಾರೂ ಅಲ್ಲ, ರಾಯರು ಸೂತ್ರಧಾರಿ, ನಾವು ಪಾತ್ರಧಾರಿ ಅಷ್ಟೇ ಅಂತ ಬದುಕು ನೋಡಿ ಖಂಡಿತವಾಗ್ಲೂ ರಾಯರು ನಿಮ್ಮ ಜೀವನನ ಒಂದು ಉನ್ನತವಾದ ಸ್ಥಿತಿಗೆ ತಗೊಂಡು ಹೋಗ್ತಾರೆ. ನಮ್ಮನ್ನ ಪರೀಕ್ಷೆಗಳು ಕೂಡ ಕೊಡ್ತಾರೆ. ಅಷ್ಟು ಮಾತ್ರಕ್ಕೆ ನಾವು ಏನೋ ನಮಗೇನೋ ಆಗ್ತಿಲ್ಲ ಅಂತ ಹೇಳಿ ಕೂರಬಾರ್ದು. ಆಯಿತು, ನಮಗೇನೋ ಒಂದು ನಾವು ಕೇಳಿದ್ದಾಗಲಿಲ್ವಾ, ಆಗಲಿ ಬಿಡಪ್ಪ, ಎಲ್ಲ ನಿನ್ನಿಚ್ಛೆ ಅಂತ ಅದನ್ನು ಕೊಡದೆ ನನಗೆ ನೋವು ಉಂಟು ಮಾಡ್ತೀರಾ, ಅದು ನಿಮಗೆ ಸಂತೋಷ ಕೊಡುತ್ತಾ, ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಪ್ರತಿಯೊಂದನ್ನು ರಾಯರಿಗೆ ಒಪ್ಪಿಸ್ಬಿಡಿ. ಏನೂ ಇಲ್ಲ ನಮ್ಮದು, ಅವರು ಸೂತ್ರಧಾರಿ ನಾವು ಪಾತ್ರಧಾರಿ ಅಂತ ಬದುಕು ನೋಡಿ ಆ ಜೀವನನೇ ಬೇರೆ ಆಗಿರುತ್ತೆ. ನಿಜವಾಗ್ಲೂ ನನಗಾಗ್ತಿರೋ ಅನುಭವಗಳು ಎಲ್ರಿಗೂ ಆಗಲಿ, ರಾಯರು ಎಲ್ಲರನ್ನೂ ಕಾಪಾಡಲಿ, ರಾಯರು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.